ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಹಾಗೂ ಬಿಎಸ್ ಶಿವಣ್ಣನವರಿಗೆ ವಿಧಾನ ಪರಿಷತ್ ಸ್ಥಾನ ದೊರಕಲಿ ಎಂದು ಅವರ ಅಭಿಮಾನಿಗಳು ಬಂಡೂರು ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಹಂಚಿದರು. ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಹಾಗೂ ಮುಖಂಡ ಓಂ ಪ್ರಕಾಶ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ದುಡಿಯುತ್ತಿರುವ ಕ್ಷೇತ್ರದ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗಲಿ ಹಾಗೂ ನಮ್ಮ ಮಳವಳ್ಳಿಯವರೇ ಆದ ಬಿಎಸ್ ಶಿವಣ್ಣರವರು ಸಾಮಾಜಿಕವಾಗಿ ಬಡವರ ಧ್ವನಿಯಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ವಿಧಾನ ಪರಿಷತ್ ಸ್ಥಾನ ಸಿಗಲಿ ಎಂದು ಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಮುಖಂಡರ ಜೊತೆ ಪೂಜೆಯನ್ನ ಸಲ್ಲಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕೆಡಿಪಿ ಸದಸ್ಯರು ಶಶಿರಾಜ್, ಟಿಎಪಿಸಿಎಂ ನಿರ್ದೇಶಕ ಕಲ್ಕುನಿ ದೇವರಾಜು, ಕಿರುಗಾವಲು ಹೋಬಳಿಯ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ದುನಿಯಾ ಮಂಜು ಶಿವಮಧು ಸೇರಿದಂತೆ ನೂರಾರು ಅಭಿಮಾನಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಟಿವಿ ಮಳವಳ್ಳಿ. ದೇವಸ್ಥಾನದಲ್ಲಿ ಇವತ್ತು ಪೂಜೆನ ಇಟ್ಕೊಂಡಿದ್ದೀವಿ. ನಮ್ಮೂರಿನವರಾದಂಥ ಬಿಎಸ್ ಶಿವಣ್ಣವರಿಗೆ ಈಗಾಗಲೇ ಏನು ತೊಡಕಾಗಿದೆ ಆ ತೊಡಕು ನಿವಾರಣೆಯಾಗಿ ಅವರು MLC ಆಗಿ ನಮ್ಮೂರಿಗೆ ಬರಬೇಕು ಅಂತೇಳಿ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ PM ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತೇಳಿ ನಾವು ಈ ಬಂಡೂರು ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಈ ದೇವರು ಅವ್ರಿಗೆ ಐಸು ಆರೋಗ್ಯ ಎಲ್ಲನೂ ಕೊಟ್ಟು ಅವರ ಅಧಿಕಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ. ಬಂಡೂರು ಶ್ರೀ ಬಸವೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಏನೊಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ, ಮಳವಳ್ಳಿ ಶಿವಣ್ಣ ಅವರಿಗೆ ಏನು MLC ಟಿಕೆಟ್ ಕೊಟ್ಟಿದ್ದ ದಿನಗಳಿಂದ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಅವ್ರಿಗೆ ಆ ಸ್ಥಾನವನ್ನು ತಪ್ಪಿಸಬೇಕು ಅಂತ ಕೆಲವು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲವೊಂದು ಅಪವಾದಗಳು ಸುಳ್ಳು ಅಂತ ಸಾಬೀತಾಗಿ ಈಗ ಆಲ್ರೆಡಿ ಸಾಬೀತಾಗಿದೆ. ಅದರಿಂದ ಆ ಬಸವೇಶ್ವರ ಅವ್ರನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಒಡಕುಗಳಿಲ್ಲದೇ, ಅವ್ರಿಗೆ ಯಾವುದೇ ಕಗ್ಗಂಟು ಉಂಟಾಗದೇ ಅವರು MLC ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಲಿ ಹಾಗೂ ಮಾನ್ಯ ನೆಚ್ಚಿನ ಶಾಸಕರ ಅಂತ ನರೇಂದ್ರ ಸ್ವಾಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಮಂತ್ರಿಯ ಸ್ಥಾನ ಸಿಗುವಂಥ ಭಾಗ್ಯ ಕರುಣಿಸಲಿ ಆ ಬಸವೇಶ್ವರ ಅವ್ರಿಗೆ. ಹಾಗೂ ಈ ಇಬ್ಬರು ಅಹಿಂದ ನಾಯಕರು ಕೂಡಿ ಮಳವಳ್ಳಿ ತಾಲೂಕಿನ ಅಭಿವೃದ್ಧಿಗೆ ಪಣ ತೊಟ್ಟು ಮಳವಳ್ಳಿಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಆಶಾಭಾವನದೊಂದಿಗೆ ಈ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೇವೆ. ಆ ಬಸವೇಶ್ವರ ಅವ್ರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ, ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಸರ್ವ ಜನಾಂಗಕ್ಕೂ, ಮಳವಳ್ಳಿ ತಾಲೂಕಿನ ಅಭಿವೃದ್ಧಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ.